ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಸೊ ಫಂಕ್ಷನ್ಗೆ ಹೊರಟಿದೆ ಇವಾಗ. ತುಂಬ ಜನಕ್ಕೆ ಈ ಸೀರೆನ ತೋರಿಸಿದೆ. ಪ್ರಿಂಟ್ ಹಾಕ್ಸಿರೋವಂಥ ಸ್ಯಾರಿ ಅಂತ ಉಟ್ಕೊಂಡು ನಮಗೆ ತೋರಿಸಿ ಅಂತ ಕೇಳಿದ್ವಿ. ಯಾವ ಥರ ಕಾಣಿಸುತ್ತೆ ಯಾಕಂದರೆ ಪ್ಲೇನ್ ಸ್ಯಾರಿಗೂ ಏನಾದ್ರು ಒಂದು ಪ್ರಿಂಟ್ ಇದ್ದಾಗ ಯಾವ ಥರ ಕಾಣಿಸುತ್ತೆ, ತುಂಬ ವ್ಯತ್ಯಾಸ ಇರುತ್ತೆ ನಾವು ಉಟ್ಕೊಂಡಾಗ. ಸೊ ಹೋಪ್ ನಿಮ್ಗಳಿಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಆಮೇಲೆ ಸ್ವಲ್ಪ ಸಾಫ್ಟ್ ಆಗಿದೆ ರೇಷ್ಮೆ ಸೀರೆ, ಓವರಾಲ್ ಪರ್ಪಲ್ ಕಲರ್ನಲ್ಲಿ ಇದೆ. ಆಮೇಲೆ ಈ ಥರ ಒಂದು ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿಸಿದೆ. ಇದು ಪ್ಯೂರ್ ಸಿಲ್ಕ್ನಲ್ಲಿ ತೊಗೊಂಡಂಥ ಬಟ್ಟೆ. ಹಾಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ಲೇನ್ ಇದೆ, ಪ್ಲೇನ್ ಸಿಲ್ಕ್ ಕಾಟನ್. ಇದು ಪ್ಯೂರ್ ಸಿಲ್ಕ್. ಇದನ್ನು ಲೈಕ್ ತೋಳಿಗೆ ಮಾತ್ರ ಈ ಥರದ್ದು ಹಾಕ್ಸಿದ್ದೀನಿ. ಬಾಡಿ ಫುಲ್ಲು ಪ್ಲೇನ್ ಬರುತ್ತೆ. ಹಿಂದೆ ನೀವು ನೋಡಿದ್ರೆ ಜಸ್ಟ್ ಪ್ಯಾಚ್ ವರ್ಕ್ ಥರ ಮಾಡ್ಸಿದ್ದೀನಿ ಅಷ್ಟೇ, ಬೇರೆ ಏನು ಎಂಬ್ರಾಯ್ಡ್ರಿ ವರ್ಕ್ ಆರಿ ವರ್ಕ್ ಏನೂ ಮಾಡಿಸಿಲ್ಲ. ಸೊ ಹೋಪ್ ಇದು ಪರ್ಫೆಕ್ಟಾಗಿ ಮ್ಯಾಚ್ ಕೂಡ ಆಗುತ್ತೆ. ಆದಷ್ಟು ಸಿಲ್ಕ್ನಲ್ಲಿ ಅಂದರೆ ಪ್ಯೂರ್ ಸಿಲ್ಕ್ನಲ್ಲಿ ಇರೋವಂಥ ಬ್ಲೌಸ್ ಪೀಸ್ನ ತೊಗೊಂಡು ನೀವು ಸ್ಟಿಚ್ ಮಾಡಿಸಿದ್ರೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಸಿಲ್ಕ್ ಕಾಟನ್ ಸಿಲ್ಕ್ ಅಥವಾ ಸೆಮಿ ಸಿಲ್ಕ್ ತೊಗೊಂಡ್ರೆ ನಿಮಗೆ ಅಷ್ಟಕ್ಕಷ್ಟೇ ಮ್ಯಾಚ್ ಆಗುತ್ತೆ. ಸೊ ಹೇಗಿದೆ ಅಂತ ನನಗೆ ಹೇಳಿ. ಇದು ಮತ್ತು ಸಿಂಪಲ್ ಬ್ಯಾಂಗಲ್ ಮ್ಯಾಚ್ ಮಾಡಿದ್ದೀನಿ. ಇದು ಥ್ರೆಡ್ ಮಾಮೂಲಿ ಸುತ್ತಿರ್ತೀನಲ್ಲ ಆ ಥರದ್ದು ಪ್ಲೇನ್ ಬ್ಯಾಂಗಲ್ಸ್, ಮಧ್ಯ ಒಂದು ಆ್ಯಂಟಿಕ್ ಗೋಲ್ಡ್ ಬ್ಯಾಂಗಲ್ ಥರ ಹಾಕಿದ್ದೇನೆ. ಅದಕ್ಕೆ ಈ ಥರ ಒಂದು ಆ್ಯಂಟಿಕ್ದು ನೆಕ್ ಸೆಟ್, ಹಾಗೆ ಪರ್ಪಲ್ ಸ್ಟೋನ್ ಕೂಡ ಇರೋವಂಥ ಒಂದು ಜುಮ್ಕಿ. ಈ ಪ್ರಿಂಟು ನೀವು ಹಾಕಿಸ್ಬೇಕಾದ್ರೆ ನಾನು ತೋರಿಸಿದ್ನಲ್ಲ, ಅವ್ರ ಅಂಗಡೀಲಿ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಏಕೆಂದರೆ ನೀವು ಇಲ್ಲಿ ಓವರಾಲ್ ನೋಡ್ತಿರ್ಬೋದು, ಎಲ್ಲಿ ಥರ ಹ್ಯಾಪಜಾರ್ಡಾಗಿ ಪ್ರಿಂಟ್ಗಳು ಬಿದ್ದಿರೋದು ಅಥವಾ ಒಂದ್ರ ಮೇಲೊಂದು ಪ್ರಿಂಟ್ ಬಿದ್ದಿರೋ ಅಂಥದ್ದೆಲ್ಲ ಏನೂ ಇಲ್ಲ. ಫುಲ್ ಕಲಂಕಾರಿ ಸ್ಯಾರಿನೇ ಹೊಸದೇನೋ ಅನ್ನೋಂಗೆ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಕಾಸ್ಟ್ಲಿ ಸೀರೆ ತೊಗೊಂಡಷ್ಟು ಸಿಲ್ಕ್. ನೀವು ಇದನ್ನು ನೋಡಿದ್ರೆ ನೋಡಿ, ನಾನು ಏನೂ ಪಿನ್ನೆಲ್ಲ ಏನೂ ಹಾಕಿಲ್ಲ, ಕ್ಲೀನಾಗಿ ನಿಂತಿದೆ. ಆಮೇಲೆ ಒಂದೇ ಒಂದು ಪಿನ್ ಇಲ್ಲಿಗೆ ಮಾತ್ರ ಹಾಕಿದ್ದೀನಿ ಅಷ್ಟೇ, ಬೇರೆ ಎಲ್ಲೂ ನಾನು ಪಿನ್ನ ಯೂಸ್ ಮಾಡಿಲ್ಲ. ಆ ಥರ ಡ್ರೇಪ್ ಮಾಡಿದ್ದೀನಿ. ನಿಮ್ಗಳಿಗೆ ಈ ಸೀರೆ ಇಷ್ಟ ಆಯಿತಾ ಅಂತ, ಇದು ನನ್ನ ಫಸ್ಟ್ ಲುಕ್ ಮದುವೆಗೆ ಹೋಗೋಕ್ಕೆ. ಹೇಗಿದೆ ಅಂತ ನೀವುಗಳು ಹೇಳಿ. ನಮ್ಮ ಕಡೆ ವರ್ ಪೂಜೆ ಅಂದರೆ ಈ ಥರ ವರನ್ ಸೈಡ್ಗೆ ಹುಡುಗಿ ಮನೆಯವರು ಈ ಥರದ್ದೆಲ್ಲ ಏನೇನೋ ಮಾಡಿಸಿ ಕೊಡ್ತಾರೆ, ಜೊತೆ ಸ್ವೀಟು ಖಾರ ಎಲ್ಲ ಕೊಡ್ತಾರೆ. ಆ್ಯಂಡ್ ಹುಡುಗನ ಮನೆಯವರು ಕೂಡ ಹುಡುಗಿ ಮನೆಗೆ ಈ ಥರದ್ದೆಲ್ಲ ಕೈಯಲ್ಲಿ ಮಾಡಿಸಿ ಸಾಕಷ್ಟು ಬೇರೆ ಬೇರೆ ಡಿಸೈನಲ್ಲಿ ಮಾಡ್ತಾರೆ. ಆ್ಯಂಡ್ ಈ ಥರದ್ದು ಮಾಡೋಕ್ಕೆ ನಿಮ್ಗೆ ಯಾರಾದರೂ ಬೇಕು ಅಂತ ಇದ್ದರೆ ಅವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಬೇಕಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಈ ನಡುವೆ ನಾನು ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲರೂ ಹೋದಾಗ ಸಾಕಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ಗಳು ಸಿಗ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅವ್ರನ್ನೆಲ್ಲರನ್ನೂ ಮಾತಾಡ್ಸೋಕ್ಕೆ. ಯಾಕೆಂದ್ರೆ ನನಗೆ ಯಾರೂ ಗೊತ್ತಿರಲ್ಲ ಆ್ಯಂಡ್ ಅವ್ರು ಮಾತ್ರ ನನ್ನ ನೋಡಿರ್ತಾರೆ. ಸೊ ಸುಮಾರು ಜನ ಸಿಕ್ಕಿದ್ರು. ಆ್ಯಂಡ್ ಅದಾದಮೇಲೆ ಫ್ರೆಂಡ್ಸ್ ಆಗಿರ್ಬೋದು, ಹಾಗೆ ನಮ್ಮ ರೋಡ್ ಮೇಟ್ಸ್ ಆಗಿರ್ಬೋದು, ಎಲ್ಲರನ್ನೂ ಮೀಟ್ ಮಾಡಿದ್ದು ಸಾಕಷ್ಟು ಖುಷಿ ಕೊಡ್ತು ಈ ಮದುವೆಯಲ್ಲಿ. ಆ್ಯಂಡ್ ಮದುವೆ ಅಂದ ತಕ್ಷಣ ಊಟನೇ ಮೇಯ್ನ್ ಅಟ್ರಾಕ್ಷನ್ ಇರುತ್ತಲ್ಲ. ಸೊ ಸಕ್ಕತ್ತಾಗಿರೋವಂಥ ಊಟನ ನಾವುಗಳನ್ನು ವರ್ ಪೂಜೆ ದಿನ ಮಾಡಿದ್ವಿ. ಗುಡ್ ಮಾರ್ನಿಂಗ್. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿಯಾಗಿ ಹೋಗಬೇಕು. ಏನು ರೆಡಿ ಆಗಿಲ್ಲ, ಈಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಿಂದೆ ಬ್ಯಾಕ್ಗ್ರೌಂಡ್ ಸೌಂಡ್ ಕೂಡ ಬರ್ತಿರ್ಬೋದು. ಮಠದಲ್ಲಿ ಮಂಗಳಾರತಿ ಆಗ್ತದೆ ಬೆಳಗ್ಗೆ. ಇನ್ನು ಟೈಮ್ ಇವಾಗ 8 ಗಂಟೆ ಅಷ್ಟೇ. ಸೊ ಬೇಗ ಧಾರೆಗೆ ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈ ಸೀರೆನ ಉಟ್ಕೊಳ್ತಾ ಇದ್ದೀನಿ. ಈ ಸೀರೆಗೆ ಈ ಬ್ಲೌಸ್ ಆ್ಯಕ್ಚುಲಿ ಪ್ರೀಪ್ಲೀಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಪ್ರೀಪ್ಲೀಟ್ ಮಾಡೋಷ್ಟಿಗೆ ಸರಿ ಬರಲಿಲ್ಲ. ಬರೀ ನೆರಿಗೆ ಎಲ್ಲ ಹಿಂಗೆಂಗೋ ಬಂತು, ಸಾಕಾಗೋಗ್ಬಿಡ್ತು. ಸೊ ಹಾಗೆ ಬಿಟ್ಬಿಡೆ ಉಟ್ಕೋಬೇಕಾದ್ರೆ ಕ್ಲೀನಾಗಿ ನೋಡಿಕೊಂಡು ಉಟ್ಕೋಬೋದು ಅಂತ. ಎಸ್, ಈ ಸೀರೆ ಉಟ್ಕೊಂಡಾದ್ಮೇಲೆ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಇವತ್ತು ನಮ್ಮ ದಿನ ಇರುತ್ತೆ ಮದುವೆನಲ್ಲಿ. ಹಾಗೆ ದಾರೆಗೆ ಅಲ್ಲಿ ಉಟ್ಕೋತೀನಿ, ರಿಸೆಪ್ಷನ್ಗೆ ಅಲ್ಲಿ ಉಟ್ಕೋತೀನಿ, ಎಲ್ಲ ಡೆಫಿನೆಟ್ಲಿ ನಿಮಗೂ ತೋರಿಸ್ತೀನಿ. ಆ್ಯಂಡ್ ನನ್ನ ಮೇಕಪ್ ಪ್ರಾಡಕ್ಟ್ಸ್ನ ತುಂಬ ಕಮ್ಮಿ. ನಾನು ಎಲ್ಲೇ ಹೋಗ್ಬೇಕಾದ್ರೆ ತೀರ ಮದುವೆಗೆ ಅಂತ ಈ ಪ್ರೈಮರ್ನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ, ನನಗೇನೋ ಸಾಕಷ್ಟೇ ಇಷ್ಟ ಆಯಿತು. ಸ್ವಿಸ್ ಬ್ಯೂಟಿ ಅವ್ರದ್ದು ಪರ್ಲ್ ಪ್ರೈಮರ್. ಒಂದ್ಸಲ ನಿಮಗೆ ಅಪ್ಲೈ ಮಾಡಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ಟ್ರಾನ್ಸ್ಪರೆಂಟ್ ಇದೆ. ಸೊ ಅದು ಬಿಟ್ಟು ನಾರ್ಮಲಾಗಿ ಲ್ಯಾಕ್ಮಿದು ಒಂದು ಮಾಯಿಶ್ಚರೈಸರ್ ಇಟ್ಕೊಂಡಿದ್ದೀನಿ, ಒಂದು ಕಾಂಪ್ಯಾಕ್ಟ್ ಪೌಡರ್ ಕವರ್ ಗರ್ಲ್ದು. ಇದು ಕಪ್ಪು ಏನು ತೋರಿಸಿದಾರ ಮನೆಯಲ್ಲಿ ನಾವು ಮಾಡ್ಕೊಂಡಿರೋಂಥ ಕಪ್ಪು. ಸೊ ಇಷ್ಟೇ, ತುಂಬ ಹೆವಿ ಮೇಕಪ್ಪೆಲ್ಲ ಏನಿಲ್ಲ. ಬಳೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ, ಸೊ ದಟ್ ಬೇಗ ರೆಡಿ ಮಾಡ್ಕೋಬೋದು, ಅಂದರೆ ಬೇಗ ರೆಡಿ ಆಗ್ಬೋದು ಅಂತ ಸ್ಟಿಕ್ಕರ್ ಇಲ್ಲಿದೆ. ಸೊ ಇಷ್ಟೇ ಇರೋದು. ಎಲ್ಲ ರೆಡಿ ಆಗಿದ್ದೀನಿ. ನಿಮಗೆ ಫುಲ್ ಓವರಾಲ್ ಲುಕ್ ಯಾವ ಥರ ಬರುತ್ತೆ ಸೀರೆ ಅನ್ನೋದು ತೋರಿಸ್ತೀನಿ. ಆ್ಯಂಡ್ ಮಲ್ಲಿಗೆ ಹೂ ಬೇಕಿತ್ತು ಮುಡ್ಕೊಳ್ಳೋಕ್ಕೆ, ಮಲ್ಲಿಗೆ ಹೂ ಸಿಗಲಿಲ್ಲ. ಮನೆಯಲ್ಲಿ ಪಕ್ಕ ನಮ್ಮ ತೋಟದಲ್ಲಿ ಬಿಟ್ಟಂಥ ಕನಕಾಂಬರದ ಹೂವು. ಸೊ ಇದನ್ನೇ ಮುಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ. ಸೊ ಓವರಾಲ್ ರೆಡಿಯಾಗಿ ಬಂದಿದ್ದೇನೆ. ನಾನು ಹೇಳಿದೆ
ಈ ಸೀರೆನ ಧಾರೆಗೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಇದನ್ನು ನನ್ನ ತಮ್ಮನ ಮದುವೆಗೆ ಅಂತ ಪರ್ಚೇಸ್ ಮಾಡಿದಂಥ ಸೀರೆ. ಸೊ ಈ ಥರ ಇದೆ, ಆಲ್ಮೋಸ್ಟ್ ಡಬಲ್ ಶೇಡೆಡ್ ಗ್ರೀನ್ ಜೊತೆ ಮೆಜೆಂಟಾ ಪಿಂಕ್ ಕಾಂಬಿನೇಷನ್. ಬಾರ್ಡರ್ ಈ ಥರ ಆಗ್ತದೆ, ಮಧ್ಯ ಮಧ್ಯ ಇದೊಂದು ಬುಟ್ಟಗಳು ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲೌಸ್ ನಾರ್ಮಲ್ಲಾಗಿ ವಿತ್ ಬ್ಲೌಸ್ ಡಿಸೈನ್ ಮಾಡಿಸಿದ್ದೀನಿ. ಈ ಥರ ಆರಿ ವರ್ಕ್ ಮಾಡಿಸಿ ಸಿಂಪಲಾಗಿ ರೆಡಿಯಾಗಿದೆ. ಆ್ಯಂಡ್ ನಾರ್ಮಲಾಗಿ ಗಾಜಿನ ಬಳೆಗಳು ಪಿಂಕ್ ಕಲರ್ ಇದನ್ನು ಮ್ಯಾಚ್ ಮಾಡೋಕ್ಕೆ. ಸೊ ಓವರಾಲ್ ಕ್ಲೀನಾಗಿ ನಿಂತಿದೆ ಸೀರೆ, ಏನು ಅಂತ ಏನು ಪ್ರಾಬ್ಲಮ್ ಇಲ್ಲ. ಒಂದು ಪಿನ್ ಹಾಕಿದ್ದೀನಿ ಅಷ್ಟೇ, ಇನ್ನೆಲ್ಲೂ ಪಿನ್ಗಳು ಹಾಕಿಲ್ಲ. ಸೊ ಈ ಥರ ಇದೆ ಇವತ್ತು ನನ್ನ ಧಾರೆಗೆ ಹೋಗುವಂಥ ಲುಕ್. ಯಾವುದೇ ಒಂದು ಸೀರೆ ಆದರೂ ಅದಕ್ಕೆ ಬ್ಲೌಸ್ ಪರ್ಫೆಕ್ಟಾಗಿದ್ದರೆ ಸೀರೆದು ಲುಕ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ಆರಿ ವರ್ಕ್ ಕೂಡ ಮಾಡಿಸಿದ್ರಿಂದ ಹಿಂದೆ ಇದು ಡಿಸೈನ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಕೂತಿದೆ. ಆಮೇಲೆ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಇದನ್ನು ಹೊಲಿಸ್ಕೊಂಡಿದ್ದೀನಿ. ರಿಸೆಪ್ಷನ್ಗೆ ಅಂತ ಬಂದಿದ್ದೀವಿ. ರಿಸೆಪ್ಷನ್ಗೆ ಕೇಸರಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸ್ನಫ್ ವಿತ್ ಗ್ರೀನ್ ಕಾಂಬಿನೇಷನ್ ಈ ಥರ ಇದೆ. ಸೀರೆ ಈ ಸೀರೆ ಸಾಕಷ್ಟು ಜನ ಇಷ್ಟಪಟ್ಟಿದ್ವಿ, ಹಾಗಾಗಿ ಇದನ್ನೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ಗ್ರೀನ್ ಸ್ಟೋನಲ್ಲಿ ಒಂದು ಗೋಲ್ಡನ್ ನೆಕ್ಲೇಸ್ ಹಾಕಿದ್ದೀನಿ ಅಷ್ಟೇ, ಒಂದು ಸಿಂಪಲ್ ಇಯರಿಂಗ್ಸ್ ಆ್ಯಂಡ್ ಗ್ರೀನ್ ಮ್ಯಾಚಿಂಗ್ ಬಳೆ. ಸೊ ಈ ಥರ ಇದೆ ನನ್ನ ಓವರಾಲ್ ಲುಕ್. ಈ KSIC ಸೀರೆಗಳು ಸಿಂಪಲ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಅಮ್ಮ ಆಂಟಿ 3 ಜನ KSIC ಸ್ಯಾರಿ ಉಟ್ಟಿದ್ವಿ.